ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಮಹಿಳೆಯರಿಗೆ ಉತ್ತಮ ಆರೋಗ್ಯಕ್ಕೆ ಕೆಲವೊಂದು ಸೂತ್ರಗಳನ್ನು ತಿಳಿಸಿಕೊಡಲು ಇಷ್ಟಪಡುತ್ತಿದ್ದೇನೆ. ಮಹಿಳೆಯರು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಅಗತ್ಯವಾಗಿರುತ್ತದೆ. ಅದಕ್ಕಾಗಿ ಈ ಅಂಶಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ನಿಗಾ ವಹಿಸುವುದು ಒಳ್ಳೆಯದು. ದಿನನಿತ್ಯ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಅಗತ್ಯವಾಗಿದೆ. ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡೂ ಕೂಡ ಹದಗೆಟ್ಟುತ್ತಿದೆ. ಹೀಗಾಗಿ ಜೀವನದಲ್ಲಿ ಮತ್ತು ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಉತ್ತಮವಾಗಿ ಇರುತ್ತದೆ. ಅದರಲ್ಲೂ ಮಹಿಳೆಯರಲ್ಲಿ ಹೆಚ್ಚು ಆರೋಗ್ಯ ಸಮಸ್ಯೆಗಳನ್ನು ಕಾಡುತ್ತಿದೆ. ಹೀಗಾಗಿ ಮಹಿಳೆಯರು ಉತ್ತಮ ಪೌಷ್ಟಿಕ ಆಹಾರ, ಸಾಕಷ್ಟು ನೀರಿನ ಸೇವನೆ, ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯ ತಪಾಸಣೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಇನ್ನು ಯಾವ ರೀತಿ ಜೀವನ ಶೈಲಿ ಇರಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ನೋಡಲು ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ. ಮಹಿಳೆಯರಿಗೆ ಹೆಚ್ಚಿನ ಕ್ಯಾಲ್ಸಿಯಂ ಅಂಶ ಅಗತ್ಯವಾಗಿರುತ್ತದೆ. ಜೊತೆಗೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ ಬಿ ಮತ್ತು ಡಿ, ಒಮೆಗಾ 3, ಕೊಬ್ಬಿನ ಆಮ್ಲ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಗಳಾದ ಮ್ಯಾಗ್ನೀಸಿಯಂ, ಸೆಲೆನಿಯಂ ಮತ್ತು ಸೇತುವೆಗಳು ಹೊಂದಿರುವ ಆಹಾರಗಳನ್ನು ಸೇವಿಸುವುದು ಮುಖ್ಯವಾಗಿದೆ. ಆದ್ದರಿಂದ ಮೂಗು, ಹಾಲು, ಪನೀರ್, ಮಾಂಸ, ಮೀನು, ಮೊಟ್ಟೆ ಸೇವನೆ ಕೂಡ ಮಾಡುವುದು ಮಹಿಳೆಯರು ಬಹಳಷ್ಟು ಉತ್ತಮವಾಗಿ ಇರುತ್ತದೆ. ಮಹಿಳೆಯರು ಆರೋಗ್ಯಕರ ಗರ್ಭ ಧರಿಸಲು ಅಂದರೆ 25ರಿಂದ 35 ವರ್ಷ ಹೆಚ್ಚು ಸೂಕ್ತವಾದ ಸಮಯ. 35 ವರ್ಷಗಳ ನಂತರ ಮೊಟ್ಟೆಯು ಎಣಿಕೆ ಮತ್ತು ಗುಣಮಟ್ಟವು ಕುಸಿಯಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಹಾರ್ಮೋನಿಯಂ ಬದಲಾವಣೆಗಳನ್ನು, ನಿಯಮಿತ ಮೊಟ್ಟೆ ನೋವು, ಮಡುವೆಗಳು, ಉಲ್ಬಣಗಳು, ಹಿಮೋಗ್ಲೋಬಿನ್ ಮಟ್ಟದಲ್ಲಿ ಕುಸಿತ, ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಕೊರತೆಯನ್ನು ಅನುಭವಿಸಬಹುದು. ಹೀಗಾಗಿ ಜೀವನ ಶೈಲಿ ಬದಲಾವಣೆಗೆ ಒಂದು ಮುಖ್ಯ ಅಗತ್ಯವಾದ ಅಂಶವಾಗಿದೆ. ಇಂದಿನ ಯುಗದ ದಿನಮಾನಗಳಲ್ಲಿ ಆಹಾರದ ಆಯ್ಕೆ ಬಗ್ಗೆ ಮಹಿಳೆಯರು ಹೆಚ್ಚು ನಿಗಾವನ್ನು ವಹಿಸುವುದು ಮುಖ್ಯವಾಗಿ ಇರುತ್ತದೆ. ಏಕೆಂದರೆ ಬೊಜ್ಜು, ಅಧಿಕ ರಕ್ತದ ಒತ್ತಡ ಮತ್ತು ಮಧುಮೇಹದಂತಹ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಲು ಆರಂಭವಾಗುತ್ತವೆ. ಹೀಗಾಗಿ ಹೆಚ್ಚು ಉಪ್ಪು, ಅಧಿಕ ಮಸಾಲೆ, ಎಣ್ಣೆಯುಕ್ತ ಆಹಾರಗಳನ್ನು ನಿರ್ಬಂಧಿಸಿ ಮತ್ತು ಕಠಿಣವಾಗಿ ಸೇವಿಸುವುದನ್ನು ನಿಲ್ಲಿಸಿ. ಹಸುವನ್ನು ನೀಗಿಸಲು ಆರೋಗ್ಯಯುತ ತರಕಾರಿ, ಸೊಪ್ಪು, ಸಲಾಡ್ಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಎನ್ನುತ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಮಾನಸಿಕ ಮತ್ತು ದೈಹಿಕವಾಗಿ ಯಾವ ರೀತಿ ತನ್ನ ದಿನಗಳ ಆರಂಭವಾದ ನಂತರ ಮಹಿಳೆಯರು ದೇಹದಲ್ಲಿ, ಮಾನಸಿಕ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತವೆ. ಹೀಗಾಗಿ 20ನೇ ವಯಸ್ಸಿನ ನಂತರ ವೈದ್ಯರು ಅಥವಾ ಸ್ತ್ರೀರೋಗ ತಜ್ಞರು ಭೇಟಿ ಮಾಡಿದ ಮೂಲಕ ನಿಯಮಿತವಾಗಿ ತಮ್ಮ ಆರೋಗ್ಯವನ್ನು ಪರಿಶೀಲಿಸುವುದು ಇನ್ನಷ್ಟು ಮುಖ್ಯವಾಗಿ ಇರುತ್ತದೆ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗೋಣ.